ಶಾಸಕ ಮುನಿರತ್ನ ಮತ್ತು ಕುಸುಮಾ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ. ಈಗ ಇಬ್ಬರ ನಡುವಿನ ಜಗಳ ಕಾಲಭೈರೇಶ್ವರನ ಎಂಟ್ರಿ ಆಗಿದೆ. ಒಕ್ಕಲಿಗ ಕುಲದೇವರು ಕಾಲಭೈರೇಶ್ವರನ ಎಳೆದು ತಂದಿದ್ಯಾಕೆ? ಕಾಲಭೈರೇಶ್ವರ ಹೆಸರು ಪ್ರಸ್ತಾಪಿಸಿದ್ದೇಕೆ ಮುನಿರತ್ನ? ಧರ್ಮಸ್ಥಳ ಆಯಿತು, ಈಗ ಕಾಲಭೈರೇಶ್ವರನ ಸರದಿ. ಕಾಲಭೈರೇಶ್ವರ ಮೇಲಾನೆ ಇಡಿ ಅಂತ ಸವಾಲು ಹಾಕಿದ್ದಾರೆ. ನನ್ನ ವಿರುದ್ಧದ ಕೇಸ್ನಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಆಣೆ ಮಾಡಿ ನೋಡೋಣ. ನಾನು ಆದಿಚುಂಚನಗಿರಿಯ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಬರ್ತೀನಿ, ನೀವು ಆದಿಚುಂಚನಗಿರಿಯ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಆದಿಚುಂಚನಗಿರಿಯ ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಆಣೆ ಮಾಡಿ ನೋಡೋಣ. ಕುಸುಮಾಗೆ ಬಿಜೆಪಿ ಶಾಸಕ ಮುನಿರತ್ನ ಚಾಲೆಂಜ್ ಹಾಕಿದ್ದಾರೆ. ಕುಸುಮಾ ಆರ್ ನಗರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾಗಿದ್ದಾರೆ. ಕುಸುಮಾ ಮತ್ತೆ ಶಾಸಕ ಮುನಿರತ್ನ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ. ಇಬ್ಬರ ನಡುವಿನ ಜಗಳ ದೇವರ ಹಂತಕ್ಕೆ ತಲುಪಿದೆ. ಕಾಲಭೈರೇಶ್ವರನ ಎಂಟ್ರಿ ಆಗಿದೆ. ಒಕ್ಕಲಿಗ ಕುಲದೇವರು ಕಾಲಭೈರೇಶ್ವರನ ಎಳೆದು ತಂದಿದ್ಯಾಕೆ? ಕಾಲಭೈರೇಶ್ವರನ ಹೆಸರು ಪ್ರಸ್ತಾಪಿಸಿದ್ದೇಕೆ ಮುನಿರತ್ನ? ಚಾಲೆಂಜ್ ಹಾಕಿದ್ದಾರೆ. ಆಣೆ ಮಾಡಿ ನೋಡೋಣ ಅಂತ ಆದಿಚುಂಚನಗಿರಿಯ ಕಾಲಭೈರೇಶ್ವರನ ಎಳೆದು ತಂದಿದ್ದಾರೆ. ಧರ್ಮಸ್ಥಳ ಆಯಿತು, ಈಗ ಕಾಲಭೈರೇಶ್ವರನ ಸರದಿ. ಈ ಹಿಂದೆ ಸಿಟಿ ರವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲೆಂಜ್ ಹಾಕಿದ್ರು. ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡಿ ನೋಡೋಣ, ನೀವು ಆ ಪದ ಬಳಸಿಲ್ಲ ಅಂತ ಆಣೆ ಮಾಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿಗೆ ಸವಾಲು ಹಾಕಿದ್ರು. ಮುನಿರತ್ನ ಅವರು ಕುಸುಮಾಗೆ ಚಾಲೆಂಜ್ ಹಾಕಿದ್ದಾರೆ. ಕಾಲಭೈರೇಶ್ವರನ ಮೇಲೆ ಆಣೆ ಇಡಿ ಅಂತ ಸವಾಲು ಹಾಕಿದ್ದಾರೆ. ನನ್ನ ವಿರುದ್ಧದ ಕೇಸ್ನಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಆಣೆ ಮಾಡಿ ನೋಡೋಣ ಎಂದಿದ್ದಾರೆ. ನಾನು ಆದಿಚುಂಚನಗಿರಿಯ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಬರ್ತೀನಿ, ಕುಸುಮಾ ಅವರೇ ನೀವು ಕೂಡ ಆದಿಚುಂಚನಗಿರಿಯ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಅಲ್ಲಿ ಬಂದು ಕಾಲಭೈರೇಶ್ವರನ ಮೇಲೆ ಆಣೆ ಮಾಡಿ ನೋಡೋಣ, ನನ್ನ ಕೇಸ್ನಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಆಣೆ ಮಾಡಿ ನೋಡೋಣ ಎಂದು ಚಾಲೆಂಜ್ ಹಾಕಿದ್ದಾರೆ. ಕುಸುಮಾ ಆರ್ ನಗರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ. ಕುಸುಮಾಗೆ ಬಿಜೆಪಿ ಶಾಸಕ ಮುನಿರತ್ನ ಬಿಗ್ ಚಾಲೆಂಜ್ ಹಾಕಿದ್ದಾರೆ. ಆದಿಚುಂಚನಗಿರಿಯ ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಆಣೆ ಮಾಡಿ ನಾನು ಬರ್ತೀನಿ, ನೀವು ಬನ್ನಿ ಅಂತ ಚಾಲೆಂಜ್ ಮಾಡಿದ್ದಾರೆ. ನನ್ನ ವಿರುದ್ಧದ ಕೇಸ್ನಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಆಣೆ ಮಾಡಿ ನೋಡೋಣ. ಧರ್ಮಸ್ಥಳ ಆಯಿತು, ಈಗ ಕಾಲಭೈರೇಶ್ವರನ ಸರದಿ. ಕಾಲಭೈರೇಶ್ವರ ಹೆಸರು ಪ್ರಸ್ತಾಪಿಸಿದ್ದೇಕೆ ಮುನಿರತ್ನ? ಒಕ್ಕಲಿಗರ ಕುಲದೇವರಾದಂತಹ ಕಾಲಭೈರೇಶ್ವರ. ಇಬ್ಬರ ನಡುವಿನ ಜಗಳ ಕಾಲಭೈರೇಶ್ವರನ ಎಂಟ್ರಿ ಆಗಿದೆ. ಕಾಲಭೈರೇಶ್ವರನ ಹೆಸರು ಪ್ರಸ್ತಾಪಿಸಿದ್ದೇಕೆ ಮುನಿರತ್ನ? ದೇವಸ್ಥಾನಕ್ಕೆ ನೀವು ಬನ್ನಿ, ನಾನು ಬರ್ತೀನಿ, ಆಣೆ ಮಾಡಿ ನೋಡೋಣ ಅಂತ ಚಾಲೆಂಜ್ ಹಾಕಿದ್ದಾರೆ ಮುನಿರತ್ನ. ಆರ್ ನಗರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ಅವರಿಗೆ ಚಾಲೆಂಜ್ ಹಾಕಿದ್ದಾರೆ ಮುನಿರತ್ನ. ಆದಿಚುಂಚನಗಿರಿಯ ಕಾಲಭೈರೇಶ್ವರನನ್ನ ಎಳೆದು ತಂದಿದ್ದಾರೆ. ಈ ಒಂದು ಕೇಸ್ನಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಆಣೆ ಮಾಡಿ ಪ್ರಾಮಿಸ್ ಮಾಡಿ ನೋಡೋಣ ಅಂತ ಮುನಿರತ್ನ ಚಾಲೆಂಜ್ ಹಾಕಿದ್ದಾರೆ. ಕುಸುಮಾ ಶಾಸಕ ಮುನಿರತ್ನ ಮಧ್ಯೆ ಈಗ ತಾರಕಕ್ಕೇರ್ತಾ ಇದೆ ಫೈಟ್. ಇಬ್ಬರ ನಡುವಿನ ಜಗಳ ಕಾಲಭೈರೇಶ್ವರನ ಎಂಟ್ರಿ ಆಗಿದೆ. ಈ ಒಂದು ಕೇಸ್ನಲ್ಲಿ ಒಕ್ಕಲಿಗ ಕುಲದೇವರು ಕಾಲಭೈರೇಶ್ವರನನ್ನ ಎಳೆದು ತಂದಿದ್ಯಾಕೆ? ನೀವು ಹೆಣ್ಣು ಮಗಳಾಗಿ ನೀವೆಷ್ಟು ನೋವು ಅಂತ ನೀವು ಹೇಳ್ತೀರೋ, ನನಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, 4 ಮೊಮ್ಮಕ್ಕಳಿದ್ದಾರೆ. ಈಗ ನನ್ನ ಮೊಮ್ಮಗಳಿಗೆ 15 ವರ್ಷ. ನನ್ನ ಮೇಲೆ ಒಂದು ಸುಳ್ಳು ರೇಪ್ ಕೇಸ್ ಕೊಡಿಸಿದ್ದೀರಿ. ಸುಳ್ಳಿಲ್ಲ, ನಿಮಗೆ ಗೊತ್ತಿಲ್ಲ, ಇದರಲ್ಲಿ ನೀವು ಶಾಮೀಲಾಗಿಲ್ಲ ಅಂದರೆ ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ನಾನು ಬರ್ತೀನಿ. ನೀವು ನಿಮ್ಮ ತಂದೆ ಬಂದು ನಮಗಿದು ಯಾವುದೂ ಸಂಬಂಧ ಇಲ್ಲ, ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿರೋ ಅಂಥವ್ರು ನನಗೆ ಗೊತ್ತಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ. ನಾನು ಪ್ರಮಾಣ ಮಾಡ್ತೇನೆ, ಈ ರೇಪ್ ಮಾಡಿರೋ ಅಂಥದ್ದು ಸುಳ್ಳು ಕೇಸು ಅಂತ ನಾನು ಪ್ರಮಾಣ ಮಾಡ್ತೀನಿ. ನೀವು ಬನ್ನಿ, ನೀವು ಪ್ರಮಾಣ ಮಾಡ್ತೀನಿ. ಇಲ್ಲವಾ ನ್ಯಾಯಾಲಯದ ತೀರ್ಪಿಗೆ ನೀವು ಭದ್ರಾಗಿರಿ. ಅವರಿಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ಲಿ. ಆದಿಚುಂಚನಗಿರಿ ಕಾಲಭೈರೇಶ್ವರನ ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡ್ತೇನೆ, ಅವ್ರಿಗೆ ಗೊತ್ತಿಲ್ಲದೆ ಇದು ನಡೆದಿಲ್ಲ. ಅವ್ರು ಬಂದು ಹೇಳಿ ನೋಡೋಣ. ಅವ್ರಿಗೆ ರೇಪ್ ಆಗಿರೋಳು ನನಗೆ ಗೊತ್ತಿಲ್ಲ ಅಂತೇಳಿ ಆ ಹೆಣ್ಣುಮಗಳು ಅವರು ಕರ್ಕೊಂಡು ಸುಮ್ಮನೆ ಕೇಸ್ಗಳು ಕೊಡಿಸಿ ನನ್ನ ಹತ್ರ ದಾಖಲೆಗಳಿದೆ, ಎಲ್ಲ ನಾನು ಬಿಡುಗಡೆ ಮಾಡ್ತೀನಿ.